ನಮಸ್ಕಾರ ಸ್ನೇಹಿತರೆ. ಒಂದು ಕ್ಷಣ ಯೋಚಿಸಿ ನೋಡಿ, ನಾವು ಯಾರನ್ನಾದರೂ ನೋಯಿಸಿದ್ದೇವೆ ಅಂದರೆ ಅದು ಅಷ್ಟೇ ಅಂತ ಮುಗಿದು ಹೋಗುತ್ತದೆಯಾ? ನೋವು ಕೊಟ್ಟ ಕ್ಷಣ ಮುಗಿದರೂ ಅದರ ಪ್ರತಿಧ್ವನಿ ಮುಗಿಯುವುದಿಲ್ಲ. ಅಥವಾ ಆ ನೋವು ಯಾವುದೋ ದಿನ ಮತ್ತೆ ನಮ್ಮ ಜೀವನಕ್ಕೆ ಮರಳಿ ಬರುತ್ತದೆಯಾ? ನಾವು ಮರೆತ ತಪ್ಪುಗಳನ್ನು ಕರ್ಮ ಎಂದಿಗೂ ಮರೆತುಕೊಳ್ಳುವುದಿಲ್ಲ. ಮಹಾಭಾರತದಲ್ಲಿ ಒಂದು ಘಟನೆಯಿದೆ. ಖಾಂಡವ ಅರಣ್ಯವನ್ನು ಅರ್ಜುನನು ಕೃಷ್ಣನ ಜೊತೆ ಸೇರಿ ಸುಡುತ್ತಾನೆ. ಅಲ್ಲಿ ಅನೇಕ ಜೀವಿಗಳು ನಾಶವಾಗುತ್ತವೆ. ಆ ಸಮಯದಲ್ಲಿ ಅಶ್ವಸೇನ ಎಂಬ ಸರ್ಪ ತನ್ನ ತಾಯಿಯನ್ನು ಕಳೆದುಕೊಂಡು ಬದುಕುಳಿಯುತ್ತದೆ. ಒಬ್ಬನಿಗೆ ಇದು ಯುದ್ಧ, ಇನ್ನೊಬ್ಬನಿಗೆ ಅದು ಬದುಕಿನ ನಾಶ. ಆ ದಿನ ಅವನ ಮನಸ್ಸಿನಲ್ಲಿ ಹುಟ್ಟಿದ್ದು ನೋವು, ಕೋಪ, ಪ್ರತೀಕಾರ. ವರ್ಷಗಳು ಕಳೆಯುತ್ತವೆ. ಕುರುಕ್ಷೇತ್ರದ ಯುದ್ಧದಲ್ಲಿ ಅವನು ತನ್ನ ಅವಕಾಶವನ್ನು ಕಂಡುಕೊಳ್ಳುತ್ತಾನೆ. ಕಾಲ ತಡವಾಗಬಹುದು, ಆದರೆ ಕರ್ಮ ಸಮಯ ತಪ್ಪುವುದಿಲ್ಲ. ಅವನು ಕರ್ಣನ ಬಾಣದೊಳಗೆ ಪ್ರವೇಶಿಸಿ ಅರ್ಜುನನನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ. ನೀನು ಮಾಡಿದುದು ಯಾವುದೋ ದಿನ ನಿನ್ನ ಮುಂದೆ ನಿಂತುಕೊಳ್ಳುತ್ತದೆ. ಆದರೆ ಆ ಬಾಣ ಅರ್ಜುನನನ್ನು ಕೊಲ್ಲುವುದಿಲ್ಲ. ಕೃಷ್ಣನು ರಥವನ್ನು ಕೆಳಗೆ ಒತ್ತುತ್ತಾನೆ. ಬಾಣವು ಕೇವಲ ಕಿರೀಟವನ್ನು ಕೆಡವುತ್ತದೆ. ಅಶ್ವಸೇನನ ಪ್ರತೀಕಾರ ಪೂರ್ಣವಾಗುವುದಿಲ್ಲ. ಅರ್ಜುನನು ಸಾಯುವುದಿಲ್ಲ. ಹಾಗಾದರೆ ಪಾಠ ಏನು? ಕರ್ಮವು ಸರಳ ಪ್ರತೀಕಾರವಲ್ಲ. ಕರ್ಮ ಲೆಕ್ಕಾಚಾರ ಅಲ್ಲ, ಅದು ಪರಿಣಾಮದ ಜಾಲ. ಕರ್ಮವು ನಮಗೆ ಅವಕಾಶ ಕೊಡುತ್ತದೆ, ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ. ಆದರೆ ಅವಕಾಶ ಸಿಗುವುದು ಖಚಿತ, ಜಯ ಸಿಗುವುದು ಖಚಿತವಲ್ಲ. ಆದ್ದರಿಂದ ಸ್ನೇಹಿತರೆ, ಕರ್ಮ ಅವಕಾಶ ಕೊಡುತ್ತದೆ, ಆದರೆ ಯಶಸ್ಸು ಖಚಿತಪಡಿಸುವುದಿಲ್ಲ. ಜಾಗರೂಕರಾಗಿರಿ. ಇಂದು ನೀನು ಬಿತ್ತಿದ ಬೀಜ ನಾಳೆ ನಿನ್ನ ಮುಂದೆ ನಿಲ್ಲಬಹುದು. ಧನ್ಯವಾದಗಳು.